ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಡೈಲಿ ಮನೆ ಹತ್ರ ಏನೇನೆಲ್ಲ ಮಾಡ್ತೀವಿ ನಾನು ನಮ್ಮಮ್ಮ ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ. ಏನಂತ್ಯಾ ಆಲ್ರೆಡಿ ಸೌಂಡ್ ಬರ್ತಾನೆ ಡಿಟಿಎಸ್ ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ದು ಬಂದ್ರಪ್ಪ ಹೋಗ್ಬಾ. ಈ ವಿಡಿಯೋ ಫುಲ್ ನೋಡಿ. ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಪ್ಲೀಸ್ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಇವತ್ತೆಲ್ಲ ಏನೇನು ಮಾಡ್ತೀವಿ ಅಂತ ನೋಡೋಣ. ಇಲ್ಲಿ ಮ್ಯಾಕೆಗೆಲ್ಲ ಮೇವು ಹಾಕ್ತಾ ಇದ್ದೀವಿ. ಜೋಳ ಮತ್ತು ಹಿಂಡಿ. ಎರಡಕ್ಕೂ ಒಂದೇ ಸಲಿಗೆ ಆಗಲ್ಲ. ಇವೆರಡು ಮ್ಯಾಕೆ ನಮ್ಮಪ್ಪ ಹೊಡ್ಕೊಂಡು ಹೋಗ್ತಾಯಿದ್ರು. ಇವತ್ತಿಲ್ಲ, ನಮ್ಮಪ್ಪ ಎಲ್ಲೋ ಹೋಗೋರೆ, ಅದಕ್ಕೆ ಇವೆರಡು ಮನೆ ಹತ್ರನೇ ಇವೆ. ಇದು ಮನೆ ಹತ್ರನೇ ಇರುತ್ತೆ ಯಾವಾಗಲೂ. ತಗೊಳ್ಳಿ ತಗೊಳ್ಳಿ, ತಿನ್ನಿ ತಿನ್ನಿ ತಿನ್ನಿ. ಸುಮ್ಮನೆ ನಾನು ಸ್ವಲ್ಪ ತಿನ್ಲಿ, ಆಮೇಲೆ ನಿನಗೆ ಕೊಡ್ತೀನಿ. ಐ ಬರೀ ಹಿಂಡಿನೇ ತಿಂತಾವನಿ, ಇವನಿಗೆ ಬೇಡವಾ? ಇವನಿಗೆ ಇಕ್ಕಕ್ಕೆ ಹೋಗ್ಬಾರ್ದು ಫುಡ್ಡು, ಹಂಗಾಡ್ತಾನೆ. ಇವನ್ನ ಸೇಲ್ ಮಾಡ್ತೀವಿ. ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಳವ್ರೆ. ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ದು. ಮತ್ತೆ ಇವು ಬೇಡ, ಇವನ್ನ ಸೇಲ್ ಮಾಡಿ ಫಸ್ಟ್. ಇವನ್ನ ಸೇಲ್ ಮಾಡ್ತಾ ಇದ್ದೀವಿ. ಸುಮ್ಮನಿರು, ರಾಜ ಹುಲಿ ಆಗೋತಾನೆ. ರಾಜ ಹುಲಿ ನನ್ನ ಮಗ ರಾಜ ಹುಲಿ ಅಂದ್ಬಿಟ್ರೆ ಯಾರನ್ನ ಅಷ್ಟೇ. ಸುಮ್ಮನಿರು. ಇವೆರಡು ಎಷ್ಟಕ್ಕೆ ಸೇಲ್ ಆಗ್ತಿರೋದು? 50,000. ಇವೆರಡರಿಂದ 50,000 ರೂಪಾಯಿ ಕೊಡ್ತಾಯಿದ್ದೀವಿ. ಯಾರಾದರೂ ತೊಗೊಳಂಗಿದ್ರೆ ಕಾಂಟ್ಯಾಕ್ಟ್ ಮಾಡಿ ಇವ್ರನ್ನ, ಪದ್ಮಾವತಿ ಅವ್ರನ್ನ. ಮುಗ್ದೋಯ್ತು. ನೋಡಿ ಏನೋ ತಿಂತಾನೆ. ಇವೊಂದು ಎತ್ಕೊಂಡು ಬ್ಯಾರೆ ಕಿಕ್ಕು. ಪಾಪ ಅದು ಹೊಟ್ಟೆ ತಿಕ್ತಿರ್ತಾರೆ. ಬರಪ್ಪ, ರಾಜ ರಾಜ ಆಗೋತನ್. ರಾಜ ತಿಂದ್ರೆ ರಾಜ ಹುಳಿ ದಿಷ್ಟಿ ಆಗ್ತದೆ. ಫೋಟೋ ಹಿಡಿತವೆ, ದಿಷ್ಟಿ ಆಗ್ತದೆ. ಈ ಕಡೆಯಿಂದ ಎತ್ಕೊಂಡ್ರೆ ರಾಜನಿಗೆ ಸುಮ್ಮನೆ ಇಲ್ಲಮ್ಮ, ಅದ್ರಾಗಿರೋದು ಅಮ್ಮ ಯಾವತ್ತನ ಅಂತ ಕೆಲಸ ಮಾಡ್ತಾಳ ಪಾಪುಂಗೆ. ನಮ್ಮನೆ ರಾಜ ಹುಲಿ ಇವನು. ಸುಮ್ಮನಿರು. ನಮ್ಮನೆ ಹೀರೋ ಇವನು. ಓತನ್ ಮಾರ್ಕೊಂಡು ಹೊಲ್ಟೋತಾನೆ ಉಗಾದಿಗೆ. ರಾಜ ಹುಲಿ ಆಗೋತಾನೆ. ರಾಜ ಹುಲಿ ಬರಲ್ಲ ನಾವೊಂದು ವರ್ಷ ಮಾಡ್ತೀನಿ. ಒಂದು ವರ್ಷಕ್ಕೆ ಸೇಲ್ ಮಾಡ್ತಾ ಇರೋದು. ಇವನು ಇಷ್ಟ ನನಗೆ. ಕಡ್ದಿದ ತಕ್ಷಣ ಬರ್ತಾನೆ. ಇವನು ಯಾರಿಗೂ ಇಷ್ಟ ಇದು. ಹಾಂ, ಕೈ ಬೀಳ್ತದೆ ಅಲ್ಗು. ಏನು ಕಾಯಿ? ಈ ಕಡೆ ತೆಂಗಿನಕಾಯಿ ಎಲ್ಲವೇ ಮೇಲಿಲ್ವಾ? ಇನ್ನೂ ಒಣಗೆ ಇಲ್ಲ. ಬಾ, ನನ್ನ ಕಾಲ ಮೇಲೆ ಬಿದ್ದಿತ್ತಾನೆ. ಕಾಲೇ ಊದ್ಕೊಂಡಿದ್ದಿ ನೋಡು. ನಾನು ಮತ್ತೆ ಬಿಟ್ಟಿದ್ದೀನಿ. ಏನಕ್ಕೆ ಊದ್ಕೊಂತು ಅಂತಂದರೆ, ಕಾಯಿ ಬಿತ್ತಲ್ಲ ಅವತ್ತು ತೆಂಗಿನಕಾಯಿ, ಅದಕ್ಕೆ ಊದ್ಕೊಂಡಿದ್ದು. ಅಲ್ಲಿಗೆ ಹೆಂಗೆ ಬಿದ್ದುಬಿಡ್ತು ಕಾಯಿ? ಇದು ಸಗಣಿ ಎತ್ತಿದ್ನಲ್ಲ, ಹಿಂಗೆ ಇಟ್ಕೊಂಡು ಹಿಂಗೆ ಸಗಣಿ ಎತ್ತಿದ್ನಲ್ಲ, ಅಲ್ಲಿ ಬಿತ್ತು. ಅಲ್ಲಿ ಮೇಲಿಂದ ಟಪ್ಪಂತ ಬಂದಿದ್ದು ಬಿದ್ದುಬಿಟ್ಟು ನೋಡಮ್ಮ. ಮೇಲಿಂದ ಇಲ್ಲಿ ಬಿದ್ದಿದ್ರೆ ಎಷ್ಟವಿನ್ನ ಒಂದೈತದು. ಎಳ್ನೀರವೆ ಅಲ್ಲಿ. ಎಳ್ನೀರವೆ ಇವೆಲ್ಲ. ರೋಟಿನೇ ಇಲ್ವಲ್ಲ, ಇವೆಲ್ಲ ಮಾಡ್ಬಿಡ್ತಾವೆ. ರೋಟಿ ಇದ್ರೆ ಗಿಡಗ ಮಗ ಅದು ಮರದ ಕಿತ್ಕೊಡ್ತೀನಿ ಕುಡಿಗೆ. ಇವೆಲ್ಲ ಇಟ್ಟಿರ್ತಾನೆ. ಅಲ್ಲಿ ಕೋರಿ ಅದು ಇದರಲ್ಲಿ ಅಲ್ಲಿ ಕೋರಿ
ಎತ್ಕೊಳಕ್ಕಾಗಲ್ಲ ಅದು. ಮಳೆ ಇದ್ದು ತಿಳಿಸ ಆ ಚಿಕ್ಕ ಮರದಾಗ ಕಿತ್ಕೊಂಡು ಎಲ್ಲ ವೇಸ್ಟ್ ಮಾಡ್ತಾವನೆ ನೋಡೆಲ್ಲ ಕೆಳಗಡಿಗೆ ಹಾಕವನೆ. ಇವನ್ನೆಲ್ಲ ವೇಸ್ಟ್ ಮಾಡೋದೇ ಇವನ್ ಬುದ್ಧಿ. ತಲೆ ಇಕ್ಕಲ್ವ ಇವಾಗ ಒಳಗಡಿಕೆ? ಹಾಂ ಇಲ್ಲ ಇಕ್ತಾನೆ, ಅದು ಏನೋ ಚುಚ್ಚುತ್ತದಲ್ಲ ಅಲ್ಲಿ, ಅದಕ್ಕೆ ಇಕ್ಕಲ್ಲ. ಅದು ಹೆಂಗ್ ಮರ್ತ್ಕೊಂಡ್ಬಿಡ್ತಾನೆ. ಒಳ್ಳೆ ಚೆನ್ನಾಗಿ ಹೇಳ್ತೀನಿ, ಮರ್ತ್ಕೊಂಡ್ಬಿಡ್ತಾನೆ. ಇವಾಗ ಯಾಕೆ ಹೊಡ್ಕೊಂಡು ಹೋಗಲ್ಲ? ಯಾವನು ಓಡಾಡ್ಕೊಂಬತ್ತೈತ್ ನಾ ಸುಮ್ನಿರು. ಹೊಡ್ಕೊಂಬಂದು ಕಟ್ಟಾಕ ಇನ್ನು ಹೊಡ್ಕೊಂಡು ಹೋಗೋದೆ ಹೋಗೋದ ಅವನು. ಇಲ್ಲೆಲ್ಲ ಏನು ಚೆನ್ನಾಗೆಲ್ಲ ಗಿಡಗಳು ಹಾಕಿದ್ವಿ. ನನ್ನ ಮಗ ನಮ್ಮ ಹಸು ಎಲ್ಲ ಕಿತ್ಕೊಂಡು ಎಲ್ಲ ತಿಂದಾಕ್ಬಿಟ್ಟವನೆ ಗೈಸ್. ಇದೆಲ್ಲ ಅವರೇ ಗಿಡ ಇಲ್ಲೆಲ್ಲ ಫುಲ್ಲು ಹಾಕಿದ್ವಿ. ಹಾಕಿರೋದನ್ನ ನೋಡ್ಕೊಂಡಿದ್ದ, ಫುಲ್ ಎಲ್ಲ ಬೆಳೆಯೋ ತನಕ ಸುಮ್ಮನಿದ್ದ. ಆಮೇಲೆ ಎಲ್ಲ ಕಿತ್ಕೊಂಬಂದ್ಬಿಟ್ಟು ಇದೆಲ್ಲ ತಿಂದಾಕ್ಬಿಟ್ಟವನೆ. ಈ ಸರಿ ನಮಗೆ ಅವರೆಕಾಯಿನೇ ಇಲ್ಲ ನೋಡಿ, ಎಲ್ಲ ತಿಂದಾಕ್ಬಿಟ್ಟವನೆ. ಎಷ್ಟು ಅವರೆಕಾಯಿ ಬಿಡ್ತಾಯಿತ್ತು ಗೊತ್ತಾ. ನಾವೆಲ್ಲ ಹೊರಗಡೆ ಹೋಗಿದ್ವಿ, ಅದನ್ನು ನೋಡ್ಕೊಂಡಿದ್ದು ಎಲ್ಲ ಫುಲ್ಲು ಕಿತ್ಕೊಂಡು ಎಲ್ಲ ತಿಂದಾಕ್ಬಿಟ್ಟವನೆ. ಅದಕ್ಕೆ ಎಲ್ಲ ಫುಲ್ಲೆಲ್ಲ ಇಲ್ಲೆಲ್ಲ ಒಣಗೋಗ್ಬಿಟ್ಟೈತೆ ನೋಡಿ. ಹಂಗೂ ಸ್ವಲ್ಪ ಬಿಟ್ಟೈತೆ. ಇಲ್ಲೆಲ್ಲ ಕಾಯಿಗಳು ಇಲ್ಲೆಲ್ಲ ಇದ್ದೋ ಮನೆ ಕಿತ್ಕೊಂಡಿದ್ವಿ. ಬಟ್ ಇಲ್ಲೆಲ್ಲ ಅಂದಿದ್ರೆ ತುಂಬ ಬಿಡ್ತಿತ್ತು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಹಸು ಇದ್ದರೆ ಹಂಗೆ ಇಲ್ಲ ಹಾಕ್ಬಾರ್ದಾಯಿತ್ತು, ಇಲ್ಲೆಲ್ಲಾದರೂ ಹಾಕ್ಬೇಕಾಗಿತ್ತು ನಾವು. ಬಟ್ ಇಲ್ಲಿ ಹಾಕ್ಬಿಟ್ವಿ, ಎಲ್ಲ ಕಿತ್ಕೊಂಬಿಟ್ಟು ತಿಂದ್ಬಿಟ್ಟು. ಇದು ನಾನೇ ತಗೊಂಬಂದಿತ್ತು, ಅಂದರೆ ಚೆನ್ನಾಗಿತ್ತು ಗಿಡ. ಬಾಳೆ ಗೆಡ್ಡೆ ಬರುತ್ತಲ್ಲ, ಅದನ್ನು ತಗೊಂಬಂದು ಉಣಿದ್ದೆ. ಈ ನಮ್ಮಮ್ಮ ನೀರು ಹಾಕ್ತೀರಾ, ಇದೇನೇನೋ ಬೆಳ್ಕೊಂಬಿಟ್ಟೈತಿ. ಹಳ್ಳ ನೋಡ್ರಿ ಹೆಂಗೆ ಬಿದ್ದೈತಿ, ಉತ್ತು ಥರ ಏನೋ ಬೆಳ್ಕೊಂಬಿಟ್ಟೈತಿ ಇದರೊಳಗಡೆ ಎಲ್ಲ. ಅಂದರೆ ಗೊಬ್ಬರ ಇದೆ, ಹಸಿನ ಗೊಬ್ಬರ ಇದೆ ಇಲ್ಲಿ. ಗೊಬ್ಬರ ಇರೋದಕ್ಕೇ ಇಲ್ಲಿ ಏನೋ ಇಲ್ಲಿ ಉಣಿದ್ವಲ್ಲ ನಾವು, ಅದಕ್ಕೆ ಇಲ್ಲೇನೋ ಹಳ್ಳು ಥರ ಬಿದ್ದೋಗ್ಬಿಟ್ಟೈತೆ. ಇದು ತುಂಬ ಚೆನ್ನಾಗಿ ಬಿಟ್ಟಿತ್ತು, ಎಲ್ಲ ವೇಸ್ಟ್ ಆಗೋಗ್ಬಿಟ್ಟೈತೆ. ಚೆನ್ನಾಗಿ ಬಿಟ್ಟಿತ್ತು ಇಲ್ಲಿ, ಚೆನ್ನಾಗಿತ್ತು. ಏನೂ ಮಾಡೋಕ್ಕಾಗಲ್ಲ, ಹೋದ್ಮೇಲೆ ಮತ್ತೆ ಬರಲ್ಲ. ಬಟ್ ಇದನ್ನು ಕಿತ್ಬಿಟ್ಟು ಬೇರೆ ಕಡೆ ಉಣೋಕ್ಕೂ ಆಗಲ್ಲ. ಬಟ್ ಅಲ್ಲ ಅಂದರೆ ಒಳಗಡೆ ಗೆಡ್ಡೆ ಇರುತ್ತಲ್ಲ, ಅದೆಲ್ಲ ಕೊಳ್ತೋಗ್ಬಿಟ್ಟೈತೆ, ಸುಮ್ಮನೆ ವೇಸ್ಟು. ನಮ್ಮ ತೋಟದಲ್ಲಿ ಏನು ಅಂದರೆ ಯಾವ ಗಿಡ ಚೆನ್ನಾಗಿ ಬೆಳೀತಿರುತ್ತಲ್ವ, ಚೆನ್ನಾಗಿ ಬರ್ತಿದೆ, ಹೂವಿನ ಗಿಡ ಆಗಿರ್ಬೋದು, ಇಲ್ಲ ಹಣ್ಣಿನ ಗಿಡ ಆಗಿರ್ಬೋದು, ಮತ್ತು ಮಾವಿನ ಹಣ್ಣು ಗಿಡ, ಅದು ಸಪೋಟ ಗಿಡ ಎಲ್ಲ ಚೆನ್ನಾಗಿ ಬರ್ತಿದೆ ಬಿಡು ಅಂತ ಹೇಳಿದ ತಕ್ಷಣವೇ ಅವೇ ಒಣಗೋಗ್ತೈತೆ ಗೈಸ್. ಇದು ಅಷ್ಟೇ ತುಂಬ ಚೆನ್ನಾಗಿತ್ತು, ನೋಡಿದ್ರೆ ಇದು ಒಣಗೋಗ್ತೈತೆ. ಏನೋ ಗೆದ್ಲು ಥರ ಏನೇನೋ ತಿಂದ್ಬಿಟ್ಟೈತೆ. ಬಟ್ ಇದ್ರಲ್ಲಿ ಮಾತ್ರ ಸಖತ್ತಾಗಿ ಬಿಡ್ತಾಯಿತ್ತು ಮಾವಿನ ಹಣ್ಣು. ಬಟ್ ಇದೇ ಒಣಗೋಗ್ತೈತೆ ನೋಡಿ, ಎಲ್ಲ ಏನೋ ಒಂಥರ ಹುಳ ಥರ ಆಗ್ಬಿಟ್ಟೈತೆ. ಯಾವುದು ಚೆನ್ನಾಗಿ ಬರ್ತಿದೆ ಗಿಡ ಅಂತ ಅನ್ಕೊತೀವಲ್ಲ, ಅದೇ ಒಣಗೋಗ್ತೈತೆ, ಯಾಕಂತ ಗೊತ್ತಿಲ್ಲ. ಈ ಸಪೋಟ ಒಂದು ಈ ಮರದಿಂದನೇ ನಾವು ತುಂಬ ಸಪೋಟ ತಿಂತಾಯಿದ್ವಿ. ಬಟ್ ಇದೊಂದು ಚೆನ್ನಾಗಿದೆ. ಇದು ಅಷ್ಟೇ ಚೇಪೆ ಗಿಡ, ಇದರಲ್ಲೂ ತುಂಬ ಚೇಪೆಕಾಯಿ ಬಿಡ್ತಿದ್ವು. ಈಗ ಬಿಡ್ತಾನೇ ಇಲ್ಲ, ಯಾಕಂತ ಗೊತ್ತಿಲ್ಲ. ಬಟ್ ಮರ ಏನು ಆ ಥರ ಏನೋ ಆಗಿಲ್ಲ, ಒಣಗೋಗಿಲ್ಲ. ಬಟ್ ಸ್ವಲ್ಪ ಕಾಯಿ ಬಿಡ್ತಾಯಿಲ್ಲ, ಯಾಕಂತ ಗೊತ್ತಿಲ್ಲ. ಈ ಗಿಡನೂ ಅಷ್ಟೇ, ದಾಳಿಂಬ್ರೆ ಗಿಡ ಮತ್ತು ನಿಂಬೆಹಣ್ಣು ಗಿಡ ಎರಡೂ ಜೊತೆಗೆ ಉಣ್ಬಿಟ್ಟೈತೆ ನಮ್ಮಮ್ಮ. ಬಟ್ ಎರಡೂ ಕೂಡ ಬೆಳೀತಾ ಇಲ್ಲ, ಅರ್ಧರ್ಧು ಬೆಳೆದ್ಬಿಟ್ಟು ಬಿಟ್ಬಿಟ್ಟೈತೆ. ಬಟ್ ಏನಂದರೆ ನಿಂಬೆಕಾಯಿ ಮಾತ್ರ ಬಿಟ್ಟೈತೆ, ತುಂಬಾ ಬಿಟ್ಟಿತ್ತು, ಇವಾಗ ಬಿಟ್ಟಿಲ್ಲ. ಬಟ್ ನೀರಿಲ್ವಲ್ಲ ಅದಕ್ಕೆ ಅನಿಸುತ್ತೆ. ಬಟ್ ಇದು ಮಾತ್ರ ಒಂದು ದಿವ್ಸಕ್ಕೂ ಕಾಯಿನೂ ಬಿಟ್ಟಿಲ್ಲ, ಏನೂ ಬಿಟ್ಟಿಲ್ಲ. ಬಟ್ ಬೆಳೆದಿದೆ, ತುಂಬ ದೊಡ್ಡದಾಗಿ ಬೆಳೆದೈತಿ ಇದು. ಇಲ್ಲಿ ಇಷ್ಟು ಬೆಳೆದೈತಿ. ಬಟ್ ಇದೇನೋ ಚೆನ್ನಾಗೈತೆ ಎಲೆ ಎಲ್ಲ, ಬಟ್ ಕಾಯಿ ಮಾತ್ರ ಬಿಡ್ತಾಯಿಲ್ಲ. ನಿಂಬೆಕಾಯಿ ಮಾತ್ರ ತುಂಬ ಬಿಟ್ಟಿದ್ದು, ಬಟ್ ಇವಾಗಿಲ್ಲ. ಬಟ್ ಸಿಕ್ಕಾಪಟ್ಟೆ ಬಿಟ್ಟಿದ್ದವು. ಬಟ್ ಎರಡೂ ಜೊತೆಗೆ ಉಣ್ಬಾರ್ದಾಗಿದ್ದು, ಸಪ್ರೇಟಾಗಿ ಉಣ್ಬೇಕಾಯ್ತು. ಈ ನಮ್ಮಮ್ಮ ಎರಡೂ ಜೊತೆಗೆ ಇಟ್ಬಿಟ್ಟೈತಿ, ಯಾಕಂದರೆ ಅದು ಚಿಕ್ಕದಾಗಿದ್ದು.
ಜೊತೆಗೆ ಇಟ್ಬಿಟ್ಟೈತಿ. ಇವಾಗ ಅವು ದೊಡ್ಡದಾಗವೆ ಅಷ್ಟೇ. ನಮ್ಮಮ್ಮ ಮಾಡೋ ಕೆಲಸ ಎಲ್ಲ ಇಂಥವೇ, ಯಾವುದು ನೆಟ್ಟು ಗೂಣೋದು ಇಲ್ಲ, ಏನೂ ಇಲ್ಲ. ಗಿಡಗಳು ಮರ ತಾಂಬ ಅಂತಾರೆ, ತಗೊಂಬಂದು ಕೊಟ್ಟರೆ ಎಲ್ಲ ಈ ಥರ ಮಾಡಿಕ್ತಾರೆ ಗೈಸ್. ಏನು ಮಾಡೋಣ ನಾವು. ನೋಡ್ರಿ ಲೋರೆ ಉಲ್ಕೊಯ್ಯೆ ಯಾಕೆ ಮತ್ತೆ ಕುಡುಗೋಲೆ ಹೆಂಗೆ ತಗೊಂಬಂದೆ? ಕುಡುಗು ಹಾಂ ಎಲ್ಲಿ ಕುಯ್ತೀಯ? ಇವೆಲ್ಲ ಕುಯ್ದು ಹಾಕ್ಬಿಡು, ಒಣಗೋಗವೆ. ಸುಮ್ಮನಿರು, ಕಾಯಿ ಬಿಡಲ್ಲ ಇದ್ರಾಗೆಲ್ಲ. ಕಾಯಿ ಬಿಡ್ತಾವ ಇದರಲ್ಲಿ, ಕಾಯಿ ಬಿಡಲ್ಲ, ಎಲ್ಲ ವೇಸ್ಟ್ ಇವು. ನೋಡಿ ಗೈಸ್, ಅವರೆ ಗಿಡ ಇಷ್ಟೆಲ್ಲ ಊಣಿರೋದಕ್ಕೆ ಇಲ್ಲಿರೋ ಮಾತ್ರ ಗಿಡಗಳು ಮಾತ್ರ ಚೆನ್ನಾಗಿರೋದು. ನೋಡಿ ಇದು ಮಾತ್ರ ಚೆನ್ನಾಗಿ ಬಂದೈತೆ ಅಷ್ಟೇ, ಇದೆಲ್ಲ ಹೊರಟೋಯ್ತು. ಬಟ್ ಇದು ಮಾತ್ರ ಇಷ್ಟು ಕಾಯಿ ಬಿಟ್ಟೈತೆ. ಬಟ್ ಇದರಲ್ಲಿ ತುಂಬ ಬಿಟ್ಟಿದ್ದು, ನಮ್ಮಪ್ಪ ಮನೆ ಕಿತ್ಕೊಂಬಂದಿದ್ರು. ಬಟ್ ಜಾಸ್ತಿ ಬಿಟ್ಟಿದ್ದು ಇನ್ನೂ ಅವೆ ಇದರಲ್ಲಿ. ನೋಡಿ ಇನ್ನೂ ಅವೆ. ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಹಾಕಿದ್ಕೆ ಬರೀ ಇಷ್ಟು ಮಾತ್ರ ಚೆನ್ನಾಗೈತೆ ಅಷ್ಟೇ, ಇದೆಲ್ಲ ಒಣಗೋಯ್ತು. ಏನು ಮಕ್ಕಡ ಹಾಕ್ಬಿಟ್ಟು ಇಲ್ಲೆಲ್ಲ ಬಿಟ್ಟಿದ್ರೆ. ಹಾಂ ಎಲ್ಲಿ ಇದ್ರಾಗ ಇವಾಗ ಬಿಡು ಬೇಯ್ತಾನೆ. ಏನು ಹಿಡಿಯೋಕ್ಕಾಗಲ್ಲ. ನಮ್ಮ ಅಪ್ಪ ಇಷ್ಟು ದೊಡ್ಡ ಹಸಿಗೆ ಇದು ಹಾಕದಿ, ಕರಿಗೆ ಹಾಕೋ ಥರ ಹಾಕೈತಿ. ಹುಲ್ಲು ಇದೆಲ್ಲ ಕಷ್ಟಪಟ್ಟು ತಗೊಂಬಂದು ಇಲ್ಲೆಲ್ಲ ಜೋಡಿಸ್ಬಿಟ್ಟು ಎಲ್ಲ ರೆಡಿ ಮಾಡಿದರೆ, ಈ ನನ್ನ ಮಗ ನಮ್ಮ ಮೇಕೆ ಎಲ್ಲ ಕಿತ್ಕೊಂಬಂದ್ಬಿಟ್ಟು, ನಮ್ಮಮ್ಮ ರಾಜ ಹುಲಿ ಅಂತ ಇಕ್ಕೈತಲ್ಲ, ಆ ಮೇಕೆ ಎಲ್ಲ ಕಿತ್ಕೊಂಬಂದ್ಬಿಟ್ಟು ಇಲ್ಲೆಲ್ಲ ಮೇಯ್ದಾಕದೆ ಗೈಸ್. ನೋಡಿರಿ ಇದೆಲ್ಲ ಅವನೇ ಚೆಲ್ಲಾಕಿರೋದು, ಇದೆಲ್ಲ ಅವನೇ ಚೆಲ್ಲಾಕಿರೋದು. ಬೇವರ್ಸಿ ತೋರಿಸು, ಹೆಗಣ ಸತ್ತೋಗೈತೆ ಅಂದಲ್ಲ, ಏನ್ರಾಗಿ ಸತ್ತೋಗಿತ್ತು? ಮಾಲ ಹಾಕೋದು ಒಂದೇ ಒಂದು ಕರ ಯಾಕೆ ಕಟ್ಟಾಕನ್ನೋದು? ಇಲ್ಲಿ ಹೊಡ್ಕೊಂಡು ಹೋಗಲ್ವ ಇದನ್ನ? ಹೊಯ್, ಎಲ್ಲ ಊರಲ್ಲೂ ಎಲ್ಲ ಗಿಡದಲ್ಲೂ ಮಾವಿನಕಾಯಿ ಬಿಟ್ಟಿದ್ರೆ, ನಮ್ಮ ಗಿಡ ಇನ್ನು ಇವಾಗ ಹೂವು ಬಿಡ್ತೈತೆ. ಮಾವಿನ ಹೂವು ನೋಡಿ, ಇಲ್ಲೈತೆ ಮಾವಿನ ಹೂವು. ನಾನು ಎಷ್ಟೊಂದು ಜನದ ನೋಡ್ತಾ ಇರ್ತೀನಲ್ಲ, ಎಲ್ಲ ಊರಲ್ಲೂ ಮಾವಿನಕಾಯಿ ತಿಂತವ್ರು. ಆಗಲೇ ನಾವು ಎಲ್ಲರದು ತಿಂದು ಆದಮೇಲೆ ನಮ್ಮ ಗಿಡದಲ್ಲೆಲ್ಲ ಮಾವಿನಕಾಯಿ ಬಿಡೋದು. ನೋಡಿ ಎಲ್ಲ ಹೂವು ಆಗೈತೆ. ಬಟ್ ಏನಂದರೆ ಹಳೇದು ಆತ ಮಾವಿನಕಾಯಿ ಅಂದರೆ ಅಷ್ಟು ಚೆನ್ನಾಗಿರಲ್ಲ. ಬರೀ ಉಪ್ಪಿನಕಾಯಿ ಹಾಕ್ಬೋದು ಅಷ್ಟೇ ಇದರಲ್ಲಿ. ಬಟ್ ಹಣ್ಣೆಲ್ಲ ತಿನ್ನೋಕ್ಕಾಗಲ್ಲ, ಅದೆಲ್ಲ ಬರೀ ಇವಾಗ ಹೂವುಗಳಾಗ್ತಾ ಇದೆ. ಯಾವರೇನೋ ಯಾವ ಕಡೆಯಿಂದ ಎಲ್ಲಿಗೆ ಎಳ್ಕೊಬೇಕು? ಹಾಂ, ಆ ಕಡೆಯಿಂದನೇ ಇರ್ಕೋ. ಅಲ್ಲ, ನೀವೀಗ ಇಲ್ಲಿಗೆ ತಳ್ಳಿದ್ರೆ ಇಲ್ಲಿಗೆ ಆ ಕಡೆಯಿಂದನೇ ಇರ್ಕೊಂಡು ಬಿಡು. ಮತ್ತೆ ಇಲ್ಲಿಗೆ ಹೆಂಗೆ ತಳ್ಬಿಟ್ಟು ಇದನ್ನೆಲ್ಲ ಖಾಲಿ ಮಾಡ್ಬಿಟ್ಟು ಅದನ್ನ ತಳ್ಬೇಕು. ಎಲ್ಲಿ ಅದು ಸತ್ತೋಗಿದ್ರೆ ಇವಾಗ ಏನು ಹುಲ್ಲಾಕಲ್ವಾ ಅದನಿಗೆ? ಎಲ್ಲ ಉಲ್ಟೋದ ಸುಮ್ಮನಿರ. ಆಮೇಲೆ ಏನೋ ಜರ್ಗಿನಂಗೆ ಐತಿದ್ವಾರೆ. ನಿಮ್ಮ ಅಪ್ಪನೇ ಐಕಿರ ಸುಮ್ಮನಿರ.
ಇದೇ ಹಾಕ್ಬಿಡ್ಬೋದಾಯ್ತಾ ಮೇಲ್ಗಡೆ ಮನೆ ಎಲ್ಲ ಹಾಕಿದ್ವಲ್ಲ ಅದಕ್ಕೆ ಬರೀ ಇದನ್ನೇ ಹಾಕ್ಬೋದಾಗಿತ್ತಪ್ಪ. ಮೇಕೆಗಳಿಗೂ ಹಾಕು ಒಂದೊಂದು ಹಿಡಿ ತಿಂತವೆ. ಅವ್ರಿಗೇನು ಗೊತ್ತಿರ್ತದೆ ಮಿಷಿನಾಗಲ್ವ ಕಟ್ಟೋದು. ಹೊಲ ಕುಯ್ಯೋವಾಗ ಹಂಗೇನೆ ಎಗಣ ಪಗಣ ಅವು ಎಲ್ಲ ಸತ್ತೋಗ್ಬಿಡ್ತಾವೆ. ಹೊಲ ಕುಯ್ಯೋವಾಗ ಆ ರಾಗಿ ಹಂಗೆ ಬಿಡ್ತವೆ. ಅದಕ್ಕೆ ತೊಳ್ದಾಕ್ಬೇಕು ನಾವು ಈ ಸಲ ತಾನೇ. ಅದಕ್ಕೆ ತೊಳ್ದಾರಾಕಿ ನಮ್ಮ ಮನೆ ಬಿಸಿಲೇ ಇಲ್ಲ. ಇನ್ಮೇಲೆ ಬದ್ಬಿಡ್ತದೆ ತೊಳ್ದಾರ ಎಲ್ಲ ತೊಳ್ದಾರ. ಪೊಯ್ಲು ಇವನಾಗಲೇ ತಿಂದಾಕ್ತ. ಅಲ್ಲಿ ಇದ್ದಿದ್ದು ಸಪೋಟ ಎಲ್ಲ ಕಿತ್ಕೊಂಬಿಟ್ರಾ? ಆ ಕಡೆ ಮೇಲ್ಗಡೆ ಇದ್ದಿದ್ದು ಕಿತ್ಕೊಂಡಿಲ್ವಾ? ಹಾಂ ನಾನು ಕಿತ್ಕೊಂಬರ್ಲಿಲ್ಲ. ಅಲ್ಲೇನೋ ಅವೇ ಹುಳಗಳು ಒಂದೇ ಅಲ್ಲಿ ಮೇಲ್ಗಡೆ ಅವ್ರು ತಿಪ್ಪೆ ತಾವು ಎಷ್ಟೊಂದಿದ್ದು ಅಲ್ಲಿ. ಏನಕ್ಕೆ ಇಷ್ಟೊಂದು ಹಿಡಿತಿದ್ದಿ? ಇವಾಗ ಹಾಕಿಲ್ವಾ? ಆಮೇಲೆ ಹಾಕೋದು. ತಗೊಂಡ್ ಬನ್ನಿ ಎಲ್ಲ ಮುಗಿಸ್ಬಿಟ್ಟವನು ಇನ್ನೊಂದ್ಸಲಿ ಹಾಕ್ತಾರೆ ಅಂತ. ಇನ್ನೊಂದ್ಸಲಿ ಹಾಕ್ತಾರೆ ಅಂತ ಎಲ್ಲ ಬೇಗ ತಿಂದು ಮುಗಿಸ್ಬಿಟ್ಟ. ಇವಾಗ ನಿಧಾನಕ್ಕೆ ತಿಂತಾನೆ. ಯಾಕೆ ಹೇಳು? ಇನ್ನು ಅವ್ರು ಬರೋದು ಲೇಟ್ ಆಗುತ್ತೆ, ಯಾರೂ ಹಾಕಲ್ಲ ಅಂತ ಇವಾಗ ನಿಧಾನಕ್ಕೆ ತಿನ್ನೋದವನು. ಅದೇನೋ ಇರೋವೆಲ್ಲ ಆಗೋದ್ಮೇಲೆ ಎಲ್ಲ ಹೊಸವ ಸೋದಲ್ಲಿ ಹೊಸವು ಬೇರೆ ಹಳೆವು ಬೇರೆ. ನಾವು ಇಲ್ಲೆಲ್ಲ ಹಾಳು ಮಾಡಿ ಇಕ್ಕಿದ್ದಿ. ಇದೆಲ್ಲ ಉರ್ಸೋಕ್ಕಾಗಲ್ವಾ? ಎಲ್ಲ ಗದ್ಲೆ ಹಿಡ್ದು ಹೋಗ್ತಾ ಇದೆ. ಮೇಕೆ ಸೌದೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.